ನಮಸ್ಕಾರ ಸ್ನೇಹಿತರೆ. ಭಾರತ ಪ್ಯಾರಿಸ್ ಒಲಿಂಪಿಕ್ಸ್ 2024ರಲ್ಲಿ ತನ್ನ ಪದಕದ ಬೇಟೆಯನ್ನು ಭರ್ಜರಿಯಾಗಿ ಮುಂದುವರಿಸಿದೆ. ಹಾಗಾದರೆ ಪದಕದ ಬೇಟೆಯಲ್ಲಿ ಭಾರತ ಸದ್ಯ ಎಷ್ಟನೇ ಸ್ಥಾನದಲ್ಲಿದೆ, ಇಂದು ಎಷ್ಟು ವಿಭಾಗದಲ್ಲಿ ಭಾರತ ಪದಕ ಗೆದ್ದುಕೊಂಡಿದೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ಸ್ನೇಹಿತರೆ, ನೀವು ಕೂಡ ನೀರಜ್ ಚೋಪ್ರಾ ಅವರ ಅದ್ಭುತ ಪ್ರದರ್ಶನಕ್ಕೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸ್ನೇಹಿತರೆ, ಸದ್ಯ ಜರ್ಮನಿ ದೇಶ 9 ಗೋಲ್ಡ್, 8 ಸಿಲ್ವರ್, 5 ಕಂಚಿನ ಪದಕದೊಂದಿಗೆ ಒಟ್ಟು 22 ಪದಕ ಗೆದ್ದು 10ನೇ ಸ್ಥಾನದಲ್ಲಿದ್ದರೆ, ಇಟಲಿ ದೇಶ 10 ಗೋಲ್ಡ್, 11 ಸಿಲ್ವರ್, 9 ಕಂಚಿನ ಪದಕ ಗೆದ್ದು ಒಟ್ಟು 30 ಪದಕದೊಂದಿಗೆ 9ನೇ ಸ್ಥಾನದಲ್ಲಿದೆ. ಮತ್ತೆ ನೆದರ್ಲೆಂಡ್ ತಂಡ 11 ಗೋಲ್ಡ್, 6 ಸಿಲ್ವರ್, 8 ಕಂಚಿನ ಪದಕ ಗೆದ್ದು ಒಟ್ಟು 25 ಪದಕದೊಂದಿಗೆ 8ನೇ ಸ್ಥಾನದಲ್ಲಿದ್ದರೆ, ಜಪಾನ್ ದೇಶ 13 ಗೋಲ್ಡ್, 7 ಸಿಲ್ವರ್, 13 ಬ್ರಾನ್ಸ್ ಪದಕ ಗೆದ್ದು ಒಟ್ಟು 33 ಪದಕದೊಂದಿಗೆ 7ನೇ ಸ್ಥಾನದಲ್ಲಿದೆ. ಮತ್ತೆ ಕೊರಿಯಾ ದೇಶ 13 ಗೋಲ್ಡ್, 8 ಸಿಲ್ವರ್ ಮತ್ತೆ 7 ಕಂಚಿನ ಪದಕ ಗೆದ್ದು ಒಟ್ಟು 28 ಪದಕದೊಂದಿಗೆ 6ನೇ ಸ್ಥಾನದಲ್ಲಿದ್ದರೆ, ಗ್ರೇಟ್ ಬ್ರಿಟನ್ ದೇಶ 13 ಗೋಲ್ಡ್, 17 ಸಿಲ್ವರ್, 21 ಕಂಚಿನ ಪದಕ ಗೆದ್ದು ಒಟ್ಟು 51 ಪದಕದೊಂದಿಗೆ 5ನೇ ಸ್ಥಾನದಲ್ಲಿದೆ. ಮತ್ತೆ ಫ್ರಾನ್ಸ್ 14 ಗೋಲ್ಡ್, 18 ಸಿಲ್ವರ್, 21 ಕಂಚಿನ ಪದಕ ಗೆದ್ದು ಒಟ್ಟು 53 ಪದಕದೊಂದಿಗೆ 4ನೇ ಸ್ಥಾನದಲ್ಲಿದ್ದರೆ, ಆಸ್ಟ್ರೇಲಿಯಾ 18 ಗೋಲ್ಡ್, 14 ಸಿಲ್ವರ್, 12 ಕಂಚಿನ ಪದಕ ಗೆದ್ದು ಒಟ್ಟು 44 ಪದಕದೊಂದಿಗೆ 3ನೇ ಸ್ಥಾನದಲ್ಲಿದೆ. ಮತ್ತೆ ಚೈನಾ 28 ಗೋಲ್ಡ್, 25 ಸಿಲ್ವರ್, 19 ಕಂಚಿನ ಪದಕ ಗೆದ್ದು ಒಟ್ಟು 72 ಪದಕದೊಂದಿಗೆ 2ನೇ ಸ್ಥಾನದಲ್ಲಿದ್ದರೆ, ಅಮೆರಿಕ 30 ಗೋಲ್ಡ್, 38 ಸಿಲ್ವರ್, 35 ಕಂಚಿನ ಪದಕ ಗೆದ್ದು ಒಟ್ಟು 103 ಪದಕದೊಂದಿಗೆ ಮೊದಲ ಸ್ಥಾನದಲ್ಲಿ. ಮತ್ತೆ ನಮ್ಮ ಸದ್ಯ ಭಾರತ 1 ಸಿಲ್ವರ್, 4 ಕಂಚಿನ ಪದಕ ಗೆದ್ದು ಒಟ್ಟು 5 ಪದಕದೊಂದಿಗೆ 63ನೇ ಸ್ಥಾನದಲ್ಲಿದೆ. ಇಂದು ಭಾರತದ ನೀರಜ್ ಚೋಪ್ರಾ ಅವರು ಜಾವ್ಲಿಂಗ್ ಥ್ರೋ ನಲ್ಲಿ ಗೋಲ್ಡ್ ಪದಕ ಗೆಲ್ಲಬಹುದೆಂದು ಸಾಕಷ್ಟು ನಿರೀಕ್ಷೆಗಳಿದ್ದವು. ಆದರೆ ಈ ಬಾರಿ ನೀರಜ್ ಚೋಪ್ರಾ ಅವರು ಗೋಲ್ಡ್ ಮೆಡಲ್ ಗೆಲ್ಲಲು ವಿಫಲರಾಗಿದ್ದು ಬೆಳ್ಳಿ ಪದಕಕ್ಕೆ ಸಂತೃಪ್ತರಾಗಿದ್ದಾರೆ. ಮತ್ತೆ ಈ ಬಾರಿ ಜಾವ್ಲಿಂಗ್ ಥ್ರೋ ನಲ್ಲಿ ಪಾಕಿಸ್ತಾನ ದೇಶ ಗೋಲ್ಡ್ ಮೆಡಲ್ ಗೆಲ್ಲಲು ಯಶಸ್ವಿಯಾಗಿದೆ. ಮತ್ತೆ ಇದರ ಜೊತೆಗೆ ನಮ್ಮ ಹಾಕಿ ತಂಡವು ಕೂಡ ಅದ್ಭುತ ಪ್ರದರ್ಶನ ಈ ಬಾರಿ ನೀಡಿದ್ದು ಸತತ 2ನೇ ಬಾರಿ ಕಂಚಿನ ಪದಕ ಗೆಲ್ಲಲು ನಮ್ಮ ಹಾಕಿ ತಂಡ ಕೂಡ ಯಶಸ್ವಿಯಾಗಿದೆ. ಸದ್ಯ ಭಾರತ ಒಟ್ಟು 5 ಪದಕದೊಂದಿಗೆ 63ನೇ ಸ್ಥಾನದಲ್ಲಿದ್ದು, ಇನ್ನು ಭಾರತ ಎಷ್ಟು ಪದಕ ಗೆಲ್ಲಲು ಯಶಸ್ವಿಯಾಗುತ್ತದೆ ಎಂದು ಕಾದು ನೋಡಬೇಕಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.